ಹಲೋ ಎವ್ರಿವನ್, ಇವತ್ತು ಪೊಮೊಗ್ರೆನೇಟ್ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಪೊಮೊಗ್ರೆನೇಟೆಲ್ಲ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಅದರದ್ದು ಸೀಡ್ಸ್ ಏನಿರುತ್ತೆ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾನು ಇವಾಗ ಇಷ್ಟೆಲ್ಲ ತೊಗೊಂಡಿದ್ದೀನಿ ಅಂದರೆ ಎಲ್ಲನೂ ಮಾಡಲ್ಲ. ಇವಾಗ ಒನ್ ಟೈಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಒಂದು 2 ಮಾತ್ರ ತೊಗೊಂಡು ಇದನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ಸಿಪ್ಪೆನೆಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಅದರೊಳಗಿಂದ ನೀಟಾಗಿ ಎಲ್ಲ ಒಂದೊಂದಾಗಿ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ. ಅದರದ್ದು ವೈಟ್ ಕಲರ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸೇರಿಸಿ ಬಿಡಿಸ್ಕೋಬಾರ್ದಾಗತ್ತೆ. ಬರೀ ಆ ಕಾಳುಗಳು ಮಾತ್ರ ಈ ಥರ ಬಿಡಿಸ್ಕೋಬೇಕು ನೀಟಾಗಿ. ಸೊ ಇದೆಲ್ಲ ಬಿಡಿಸ್ಕೊಂಡು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅದನ್ನು ಫೈನ್ ಪೇಸ್ಟಾಗಿ ನೀಟಾಗಿ ತರಿ ಥರ ಇಳ್ದಂಗೆ ಚೆನ್ನಾಗಿ ಫೈನ್ ಪೇಸ್ಟ್ ಥರ ನೀಟಾಗಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಈ ಜ್ಯೂಸು ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ, ಅದರೊಳಗೂ ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಬಾಡಿಲಿ ಬ್ಲಡ್ ಇನ್ಕ್ರೀಸ್ ಆಗೋಕ್ಕೂ ಇದು ಯೂಸ್ ಆಗುತ್ತೆ ಮತ್ತು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಪೊಮೊಗ್ರೆನೇಟ್ ಅನ್ನೋದು ತುಂಬಾ ಯೂಸ್ಫುಲ್ ಇರುತ್ತೆ. ಈವನ್ ಹಾಸ್ಪಿಟಲ್ಗಳಲ್ಲೂ ಅಷ್ಟೇ, ಏನಾದರೂ ಸರ್ಜರಿ ಅದು ಇದು ಆದರೆ ಇನ್ ಕೇಸು ಪೊಮೊಗ್ರೆನೇಟ್ ಜ್ಯೂಸು, ಎಳ್ನೀರು ಈ ರೀತಿ ಎಲ್ಲ ಕೊಡ್ತಾರೆ. ಸ್ಟಾರ್ಟಿಂಗು ನೀರು ಥರ ಇರೋದು. ಸೊ ಇದಕ್ಕೆ ಸಕ್ಕರೆ ಏನೂ ಹಾಕ್ತಾಯಿಲ್ಲ ನಾನು. ಹಾಗೆ ಬರೀ ಈ ಏನಿರುತ್ತೆ ಪೊಮೊಗ್ರೆನೇಟು ಕಾಳು ಇದನ್ನು ಹಾಕ್ಬಿಟ್ಟು ದಾಳಿಂಬ್ರೆದು. ಸೊ ಅದಕ್ಕೆ ಪುದೀನ ಎಲೆ ಹಾಕ್ತೀನಿ ಒಂದು 4-5. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಸಹ ಹಿಂಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೂ ಸಹ. ಸಕ್ಕರೆ ಏನೂ ಬೇಕಾಗಲ್ಲ. ಇದು ವಿತೌಟ್ ಶುಗರ್ ಇರೋದ್ರಿಂದ ಎಲ್ಲರೂ ಕುಡಿಬೋದು ಇದನ್ನು, ಚೆನ್ನಾಗಿರುತ್ತೆ. ಸರಿ, ಹಾಗೆ ಒಂದು 4 ಐಸ್ ಕ್ಯೂಬನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೀಟಾಗಿ ಅಂದ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ರುಬ್ಕೋಬೇಕಾಗತ್ತೆ. ಸೊ ಅದರೊಳಗೆ ಯಾವುದೇ ಥರ ಇದು ಆರ್ಟಿಫಿಷಿಯಲ್ಲು ಏನೂ ಇರಲ್ಲ. ಅಂದರೆ ಈವನ್ ನಾವೇನು ಸೋಡಾ ಸಹ ಯೂಸ್ ಮಾಡಲ್ಲ. ಸೋಡಾ ಎಲ್ಲ ಅದೆಲ್ಲ ಯೂಸ್ ಮಾಡಿದ್ರೆ ನಮಗೆ ಬರೀ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದಿರುತ್ತೆ. ಸೊ ಹೆಲ್ತ್ ಬೆನಿಫಿಟ್ಟು ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳೋದು. ಸರಿ, ಈಗ ಎಲ್ಲ ಗ್ರೈಂಡ್ ಆಗಿದೆಯಲ್ಲ, ಸೊ ಇದನ್ನೆಲ್ಲ ಒಂದು ಪಾತ್ರೆಗೆ ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಫಿಲ್ಟ್ರ್ ಮಾಡ್ಕೊಂಡಾಗ ಏನಾಗುತ್ತೆ, ಫುಲ್ಲು ಫೈನಾಗೂ ಪೇಸ್ಟ್ ಆಗಿರಲ್ಲ. ಸ್ವಲ್ಪ ತರಿ ಅದು ಲಾಸ್ಟಲ್ಲಿ ನಾವು ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಅದರೊಳಗೆ ನೀಟಾಗಿ ತಿರುಗಿಸ್ಕೊಂಡಾಗ ಒತ್ತಿ ಸೊ ಆವಾಗ ಅದರದ್ದು ಒಂದು ಸ್ವಲ್ಪನೂ ಸೀಡ್ಸದ ಕಾಳುಗಳದ್ದು ಇರುತ್ತಲ್ಲ ಅದು ಫುಲ್ಲು ಪೇಸ್ಟ್ ಆಗಿರಲ್ಲ. ಸೊ ಇಷ್ಟು ವೇಸ್ಟ್ ಆದರೆ ಏನು ತೊಂದರೆ ಇರೋಲ್ಲ. ನೋಡಿ ಈ ಥರ ಬಂದಿದೆ. ಸೊ ಇದು ವಿತೌಟ್ ಶುಗರ್ ಇರೋದ್ರಿಂದ ಮತ್ತು ಪ್ಯೂರ್ ಪೊಮೊಗ್ರೆನೇಟ್ ಅಂದರೆ ಪ್ಯೂರ್ ದಾಳಿಂಬ್ರೆ ಮೀನ್ಸ್ ನಾರ್ಮಲ್ ಆಗೇನೆ ಏನೂ ಆಗದಿರ ಇಷ್ಟು ಮಾಡಿರೋದು ಸಿಂಪಲ್ಲಾಗಿ. ಸೊ ಈ ರೀತಿ ಬಂದಿದೆ. ತುಂಬಾ ಚೆನ್ನಾಯಿತು. ಕುಡಿದಾಗೂ ಅಷ್ಟೇ ಅಷ್ಟು ಟೇಸ್ಟಿಯಾಗಿದೆ. ಯಾಕಂದರೆ ಲೆಮನ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ ಅಂತಲೂ ಹೇಳ್ಬೋದು. ಶುಗರ್ ಹಾಕಿದ್ರೂ ಕೆಲವ್ರಿಗೆ ಅದು ಚೆನ್ನಾಗಿರುತ್ತೆ. ನಾನು ಶುಗರ್ ಹಾಕೊಂಡು ಕುಡಿತೀನಿ. ಬಟ್ ಇವಾಗ ವಿತೌಟ್ ಶುಗರೇ ಬೆಟರ್. ಯಾಕಂದರೆ ಡೈಲಿ ಸಮ್ಮರ್ ಇರೋದ್ರಿಂದ ಜ್ಯೂಸ್ ಕುಡಿಯೋದ್ರಿಂದ ಡೈಲಿ ಶುಗರ್ ಹಾಕ್ಕೊಂಡ್ರೆ ಸ್ವಲ್ಪ ಆರೋಗ್ಯ ಕೆಡುತ್ತೆ ಅಂದ್ಬಿಟ್ಟು ಬೇಡ ಅಂತ ಇದೇ ಥರ ಇದು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.